ಆ ಅವ್ವ ಅಯ್ಯ ನನ್ನ ಮಗನ ಯಪ್ಪ ನಿನ್ನ ನೋಡಿ ನನಗೆ ಎಷ್ಟು ಖುಷಿ ಆಗಕತ್ತೈತಪ್ಪ. ಅಲ್ಲ ಮಗನ ಒಂದು ಫೋನ್ ಹಚ್ಚಿಲ್ಲಲ್ಲ, ನೀ ಬರ್ತೇನೆ ಅಂತೇಳಿ ಒಂದು ಫೋನ್ ಹಚ್ಚಿದ್ದಂದ್ರೆ ಯಪ್ಪ ಏನಾರ ಮಾಡ್ಕೊಂಡು ಕಾಯ್ಕೊಂತ ಕೂತಿರ್ತಿದ್ನಲ್ಲಪ್ಪ ನಿನ್ನ ದಾರಿನ. ಅದಕ್ಕೆ ನಿಮ್ಗೆ ಒಮ್ಮೆ ಸರ್ಪ್ರೈಸ್ ಕೊಡ್ಬೇಕಂತೇಳಿ ನಾ ಹಚ್ಚಲಿಲ್ಲ. ನಾ ಬರ್ತೇನಂತ ಮೊದಲೇ ಫೋನ್ ಹಚ್ಚೋದು ಬೇಡ ಅಂತೇಳಿ ಸುಮ್ಮ ಬಂದೆ. ಆಕಿಲ್ಲದ ಪಾಪನಿಂದ ಹಾದಿ ಕಾಯ್ತಿರ್ತೈತಪ್ಪ ಅದು. ತಡಿ ಒಳಗದ. ಪ್ರಕಾಶ ಯಾವಾಗ ಬಂದಿಲ್ಲ? ಈಗ ಬಂದೆ ರೀ. ಈ ಹುಡುಗಿ ಅದ ಅಪ್ಪ ಅವಾಗ ನಾನು ನೋಡಿ ಎಷ್ಟು ಖುಷಿ ಆತ್ಕೊತ ಓಡಿ ಬಂದು ತಪ್ಕೊಂಡ್ಲ. ನಮ್ಮ ಅವ್ವ ಎಷ್ಟು ನಾನು ಮಿಸ್ ಮಾಡ್ಕೊಂಡಿತ್ತಪ್ಪ. ಹೌದಾ ಅಲ್ಲೇ ಗಿಡ್ಡಿ ಒಂದ್ ದಿನಕ್ಕರ ಓಡಿ ಬಂದು ನಾನು ಹಿಂಗೆ ತಪ್ಕೊಂಡಿ ಅಂತಲೇ ನೀನು? ಹೌದಪ್ಪ, ದೇಶ ಕಾಯಕ್ ಹೋಗಿರಲ್ಲ ಅದಕ್ಕೆ ಅಪರೂಪಕ್ಕೊಂದು ಬೆಟ್ಟಕ್ಕಿರಿ ಮತ್ತೆ ಓಡಿ ಬಂದು ತಪ್ಕೊಂಡು ಉಪ್ಪ ಕೊಡಕಿಲ್ಲ ನಿಮ್ಗೆ. ಸುಕ್ಕುದ್ರಿ ಅಸಹ್ಯ ತಗ ಮಗ ಅದನ್ನ ಎದುರಿಗೆ ಅಲ್ಲ ಇಲ್ಲೇ ತಲೆ ಹಿಡಿಸ್ಕೊಂತ ಒಂದು ಬೆಳಗಿಂದ ಚಂತನ ತಲೆ ಹಿಡಿಸ್ತೀರಿ ಇಲ್ಲೇ ಕಣ್ಣು ಮುಂದೆ. ಮತ್ತೆ ನೀವು ಸಾಲದ ನಿಮ್ಮ ಅವ್ವ ನಿಮ್ಮ ಅಪ್ಪನ ತಲೆ ಹಿಡಿಸ್ತಾರ. ಇನ್ನು ಓಡಿ ಬಂದು ಎಲ್ಲಿಂದ ಅಪ್ಕೊಳಕ್ ಹೋಗ್ಲಿ, ಓಡಿ ದಿಕ್ಕೆಟ ಎತ್ತಗಾರ ಓಡಿ ಹೋಗ್ಬೇಕಷ್ಟೇ. ಇವ ಅಲ್ಲಿ ಒಳಗಿರ್ಬೇಕು, ನಾ ಅಲ್ಲೇ ಹೋಗಂತು. ಇದ್ಯಾದ ಹುಡುಗ ಹಂಗ ಏಕದಂ ಬಂದು ಒಳಗೆ ಗೊತ್ತಲ್ಲ ಅತ್ತಿಯಾರ. ಆಗ ಅವ್ರು ಅವ ನನ್ನ ಮಗ, ನಿಮ್ಮ ಅಮ್ಮಗ ಅವ ಮಿಲಿಟ್ರಿ ಒಳಗಿರ್ತಾನ, ದೇಶಕಾಯಿ ಸೈನಿಕವ. ಹೌದಾ? ನನ್ನ ಮೊಮ್ಮಗ ಅಷ್ಟು ದೊಡ್ಡ ಕೆಲಸ ಮಾಡ್ತೈತೆ, ಇವ ಅಷ್ಟು ಪುಣ್ಯದ ಕೆಲಸ ಮಾಡ್ತೈತೆ ನನ್ನ ಮೊಮ್ಮಗ. ನಂಗೆ ಗೊತ್ತಾಗ್ಲಿಲ್ಲವ, ತಡಿ ಮಾತಾಡ್ಸ್ತೇನೆ. ಅಯ್ಯಪ್ಪ ಮಳೆ ಬರಲಿಲ್ಲ ಅಂದ್ರೆ ಅಷ್ಟ ಸಾಕು ಮನೆ ಮುಟ್ಟ ಮಟ್ಟ. ಆಹಾ ಇಲ್ಲೇ ಹೊಂಟಾಳ ಜ್ಯೋತಿ. ಅಯ್ಯೋ ಇದು ಯಾಕೆ ಬಂತಪ್ಪ? ನೋಡಿನ ಹಂಗ ಹೊಕ್ಕಳ. ಜ್ಯೋತಿ ಮಾವ ಏನ್ ನೀವಿಲ್ಲೇ? ಒದರ್ತಾ ಅದನಿ ಹಂಗ ಹೊಂಟಿ. ಒದರಿದೇನ? ನಂಗೆ ಕೇಳಿಸ್ಲಿಲ್ಲ. ಕೇಳಿಸ್ಲಿಲ್ಲ. ಏನು ಏನ್ರ ಏನು ಏನೇನು ಎಲ್ಲ ಹೊಂಟಿ? ನಾನು ಹುಬ್ಳಿ ಕಡೆ ಹೊಂಟಿದ್ದೆ. ಹುಬ್ಳಿ ಕಡೆ? ಬಾ ನಾನೇ ಬಿಡ್ತೇನೆ, ಬಾ ಪ್ಯಾಟಿಗೆ ಹೊಂಟಿದ್ದೇನೆ. ನಾನು ಒಂಚೂರು ಹುಬ್ಳಿ ಪ್ಯಾಟಿಗೆ ಹೊಂಟಿದ್ದೆ, ಅಲ್ಲೊಂದು ಸ್ವಲ್ಪ ಕೆಲ್ಸ ಇತ್ತ ಅದಕ್ಕೆ. ನಿನ್ ಪಾಡಿಗೆ ನೀ ಹೋಗ್ ಮಾಮ, ನನ್ನ ಜೊತೆಗೆ ಬೇಡ. ನನ್ಗೆ ನನ್ನ ಇಲ್ಲಿ ಬಸ್ ಬಂದೇ ಬಿಡ್ತೈತಿ, ಬಸ್ ಸ್ಟ್ಯಾಂಡಿಗೆ ಹೋದ್ರಲ್ಲ ಹತ್ತೇ ಬಿಡ್ತೀನಿ. ಯಾಕ ನನ್ನ ಜೊತೆ ಬರಬಾರ್ದು ಅಂತ ಹೇಳನ? ನಾನೇನು ನಿನ್ ಕಿಡ್ನಾಪ್ ಮಾಡಂಗಿಲ್ಲ, ಬಾ. ಮಾವ ನಾ ಹೊಲ್ಲೆ, ನಾ ಬಸ್ಸಿಗೆ ಹೋಗ್ತೀನಿ, ನೀವು ಹೋರಿ. ಆದ್ರೂ ಈ ಡ್ರೆಸ್ ಭಾಳ ಚಂದ ಕಾಣಕತ್ತೈತೆ ನಿನ್ಗೆ. ಎದ್ರತ್ತು ಯಾವಾಗ ತಗೊಂಡಿ? ಇದು ಆರ್ಡರ್ ಮಾಡಿದ್ದು ಆನ್ಲೈನ್ನಾಗ. ಹೌದಾ? ಚೆನ್ನಾಗಿ ಕಾಣಿಸಕತ್ತೈತಿ, ಮಸ್ತ್ ಐತಿ ಡ್ರೆಸ್ ಮಾತ್ರ. ಹೋಗ್ಲಿ ಬಿಡ. ಅಂದಂಗೆ ಎದಕ್ಕೆ ಹೊಂಟಿದ್ದು ಹೇಳ? ಸ್ವಲ್ಪ ಪಾರ್ಲರಿಗೆ ಹೋಗಿ ಬರೋ ಕೆಲಸ ಇತ್ತು, ಅಲ್ಲೇ ಒಂದು ಸ್ವಲ್ಪ ಹೈಬ್ರೋನು ಮಾಡಿಸ್ಕೋಬೇಕಿತ್ತು. ಆಮೇಲೆ ನನ್ನ ಫ್ರೆಂಡ್ ಮದ್ವೆಗೆ ಒಂದು ಫಂಕ್ಷನಿಗೆ ಗಿಫ್ಟ್ ತೊಗೋಬೇಕಿತ್ತು, ಆಮೇಲೆ ನನ್ನ ಚಪ್ಪಲಿ ಹರಿದಾವು, ಇನ್ನೊಂದು ಜೋಡಿ ಚಲೋ ಚಪ್ಪಲ್ ತೊಗೋಬೇಕಿತ್ತು. ಅದಕ್ಕೆ ಅಪ್ಪನ ಕಡೆ ರೊಕ್ಕ ಇಸ್ಕೊಂಡು ಹೊಂಟಿದ್ದೆ. ಓದ್ ಎಲ್ಲಿ ಮಟ್ಟ ಬಂತು? ಇನ್ನೂ ಐತಾ ಮುಗಿತ? ಐತಿ, ಇನ್ನೂ ಐತಿ, ನಡೀತಾ ಐತಿ. ನಿಮ್ಮ ಕೆಲಸ ಎಲ್ಲಿ ಮಟ್ಟ ಬಂತಮ್ಮ? ಅದೇನೋ ಈಗ ಮತ್ತೆ ಹೊಸ್ದಾಗಿ ಏನೋ ಅದಂತದ ಹೋಟೆಲ್ ಬೇರೆ ಮಾಡ್ತೀನಿ ಅಂದಿರಂತೆ. ಏನಾಯ್ತು? ಇಡ್ಲಿ ದೋಸೆದ ಪಡ್ಡು ಪುರಿದ? ಇಡ್ಲಿ ದೋಸೆ ಅಲ್ಲ, ಬೆಣ್ಣೆ ದೋಸೆ ಹೋಟೆಲ್. ಎಲ್ಲ ಅದೇ ಆಗ್ಲಿ, ಅದೇನಾಯ್ತು ಅದ್ರ ಕಡೆ ಲಕ್ಷ್ಯ ಕೊಡ್ರಿ ನೀವು. ಪಾಪ ಅದ್ರ ಕೆಲಸ ಮಾಡ್ಕೊರಿ, ನನ್ನ ಯಾಕೆ ಅಲ್ಲಿ ಬಿಡಕ್ಕೆ ಹೋಗ್ಕಿರಿ? ಅಲ್ಲಿಗೆ ಹೊಂಟೇನಿ. ಹೆಂಗಿದ್ರು ನಾನು ಅಂಗಡಿ ನೋಡೋದವು. ನನ್ನ ಫ್ರೆಂಡ್ ಒಬ್ಬ ಬಾ ಅಂತ ಹೇಳಿದ್ದ, ಒಂದು ಶಾಪ್ ಖಾಲಿ ಐತಂತೆ, ಚಲೋ ಐತಂತ. ಹಂಗೊಂದು 20-30 ಮಂದಿ ಕುಂತು ಉಣ್ಣಾಕ ಇದು ಹಾಕ್ಬೋದು, ಟೇಬಲ್ ಎಲ್ಲ ಹಾಕ್ಬೋದಂತ. ಅದಕ್ಕೆ ಚಲೋ ಐತಂತ. ಬಾ, ಹೆಂಗಿದ್ರು ಅಲ್ಲೇ ಹೊಂಟಿ ಅಂದ್ರೆ ಗಿಫ್ಟ್ ತೊಗೊಳೋದು ಆಕತಿ. ವಾಪಸ್ ನನ್ನ ಬೈಕ್ನಾಗ ಬಂದ್ಬಿಡನಂತ. ಹಂಗೆ ಈ ಶಾಪ್ ನೋಡೋಣಂತ. ಹೆಂಗಂತಿ? ನನ್ಗೊಂದು ಐಡಿಯಾ ಸಿಕ್ಕಂಕತಿ. ನನ್ ಬಿಟ್ಟು ಇನ್ನೊಬ್ರು ನೋಡಿದ್ರೆ ಒಂದ್ ಸ್ವಲ್ಪ ಬೆಟರ್ ಅನಿಸ್ತತಿ. ಮಾವನ ಕರ್ಕೊಂಡು ಹೋಗ್ಬೇಕು ಬೇಡ ಬೈಕ್ನಾಗ. ನಿನ್ ಬಿಟ್ಟು ಇನ್ನೊಬ್ರು ನೋಡ್ದಂಗಂದ್ರೆ ಮಾವನ ನೋಡ್ ಮೇನ್ ಅವ್ರಲ್ಲ ರೊಕ್ಕ ಹಾಕೋರ. ಅಪ್ಪಗೆ ಏನ್ ತಿಳಿತೈತಿ ಇದ್ರಾಗ? ಅಪ್ಪಗೆ ಏನ್ ತಿಳಿಯಲ್ಲ. ಅದಕ್ಕೆ ನೀ ಆದ್ರೆ ಇನ್ನೂ ಸ್ವಲ್ಪ ಹೊರಗೆ ಓಡಾಡಿ ಮಾಡ ಎಲ್ಲ ತಿಂದು ಎಲ್ಲಿ ಗಿರಾಕಿ ಇರ್ತಾವ, ಎಲ್ಲಿ ಏನು ಇರ್ತ ಅಂತ ಸ್ವಲ್ಪ ಜಾಸ್ತಿ ಗೊತ್ತ. ಅದಕ್ಕೆ ಅಯ್ಯ ಹಂಗೆ ಅನ್ಬೇಡ. ಅಪ್ಪಗೇನು ತಿಳಿತೈತೆ ಅಂದ್ರೆ ಹೆಂಗೆ ಮಾವಿಗೆ ಯಾಕೆ ತಿಳಿಯಲ್ಲ? ಮಾವನು ಎಲ್ಲ ತಿಳಿತೈತಪ್ಪ. ಆ ರೊಕ್ಕ ಹಾಕೋರು ತಿಳಿತೈತೆ ಬಿಡ್ತೈತೆ. ಆದರೂ ತಂದಿಗೆ ತಿಳಿಸಿ ಮಾಡಿ ಹೇಳಿ ಕೇಳಿ ಮಾಡೋದೊಂದು ಒಳ್ಳೇದಲ್ಲ. ಈಗ ನೀವು ಮಾಡ್ತಿರೋ ಹೋಟ್ಲನ್ನ ನಾನು ನೋಡಕ್ಕೆ ಬಂದ್ರೆ ಮಾವಿಗೆ ಅತ್ತಿಗೆ ಎಷ್ಟು ಬೇಜಾರಾಕೈತಿ. ಅದ್ರಾಗೂ ಅತ್ತಿಗಂತೂ ಎಷ್ಟು ಬೇಜಾರಾಕೈತಿ ನೋಡು. ರೊಕ್ಕ ಕೊಡೋರು ನಾವು ಆಕಿನ ಕರ್ಕೊಂಡೋಗಿ ತೋರಿಸಿದ ಅಂತಂತಾರೆ. ಅದೇ ನೀನು ನಿಮ್ಮ ಅವ್ನ ಕರ್ಕೊಂಡೋಗಿ ತೋರಿಸಲ್ಲ, ಖುಷಿ ಆಕತಿ. ನನ್ನ ಮಗ ನಮ್ಮನ್ನು ಕೇಳೇ ಮಾಡ್ತಾವನೆಲ್ಲ, ಎಷ್ಟು ಒಳ್ಳೆ ಮಗ ಅಂತೇಳಿ. ಅದಕ್ಕೆ ಹೇಳಿದ್ ಮಾವ ನಾವು ಬರಲ್ಲ. ನೀವು ಅತ್ತಿನ ಇಲ್ಲ ಮಾವನ ಕರ್ಕೊಂಡೋಗಿ ಮಾವ, ನಾ ಬರಲ್ಲ. ಯಾಕೆ ಬರಲ್ಲ ಅಂತೀಯ? ಬಾ, ಹಂಗೆ ಒಲ್ಲೆ ಅನ್ನಕ್ಕೆ ಹೋಗ್ಬೇಡ. ಎಲ್ಲದಕ್ಕೂ ನಾವಲ್ಲೇ ಅನ್ಕೊಂತ ಒಲ್ಲೆ ಮಾವ, ನೀವು ಹೋಗ್ಬರ್ರಿ. ಅತ್ತಿ ಮೊದಲೇ ಏನು ಮಾತಾಡಕ್ಕೆ ಬಂದಿದ್ಲು ನಮ್ಮ ಮನೆಗೆ ನಿಂಗೆ ಗೊತ್ತಲ್ಲ. ನಂಗೆ ಯಾಕೆ ಬರಕ್ಕೆ ಮನ್ಸಿಲ್ಲ ಮಾವ, ನೀ ಕಿರಿಕಿರಿ ಮಾಡ್ಬೇಡ. ಅದಾಗಿದ್ದು ಆಗೋತ್. ಅವ್ರು ಕೇಳಿದ್ರು ನೀವು ಅಲ್ಲಿ ಅಂದಿ, ಅದಾತು. ಈಗ ಯಾಕೆ ಅದ್ರ ಬಗ್ಗೆ ಮಾತು? ಅದೆಲ್ಲ ಬಿಡು, ಈಗ ಬಾ ಹೋಗ್ಬರೋಣ. ನಾವು ಅಲ್ಲೇ ಮಾವ, ನಾವಲ್ಲೇ, ನೀವು ಹೋರಿ. ಹೆಂಗೆ ಮಾಡ್ತೀಯಲ್ಲ ನನ್ನ ಜೊತೆ ಬರಾಕ್ ಒಂಚೂರು. ಬೈಕ್ನಾಗ ಬಂದು ಒಂದು ಸ್ವಲ್ಪ ಅದನ್ನ ನೋಡ್ಕೊಂಡು ಬರಾಕು. ಬಾ ನೀನು, ಹತ್ತು ಗಾಡಿ ಹತ್ತು. ಏನು ಇಲ್ಲಿಂದ ಒಯ್ದಲ್ಲಿ ಬಿಡ್ತೇನೆ. ನೀನು ಏನು ತೊಗೊಳೋದಾಗ ತಗೋ, ಮುಗಿಸ್ಕೋ. ವಾಪಸ್ ನಾನು ಅಂಗಡಿ ನೋಡ್ತೀನಿ, ವಾಪಸ್ ನಮ್ಮ ಗಡ್ಯಾಗ ಬಂದ್ರೆ ಆತಪ್ಪ. ಅಲ್ಲೇ ಮಾವ, ನಾನು ಬರಲಿಲ್ಲ ಅಂದ್ರೆ ನನ್ನ ಮ್ಯಾಗ ಆಣಿ. ಹೋಗ್ ಮಾವ, ಆಣಿ ಇಟ್ರೆ ಇಟ್ಕೊಂಡು ನಾನೇನು ಮಾಡಲ? ನಿನ್ಗೆ ಇಟ್ಟಿಲ್ಲಪ್ಪ, ನೀನೇ ಇಟ್ಕೊಂಡು. ನಾ ಬರಲ್ಲಪ್ಪ, ಸುಮ್ಮನೆ ನಾನು ಕಿರಿಕಿರಿ ಮಾಡ್ಕೋಬೇಡ. ಮತ್ತು ಆಮೇಲೆ ಹಿಂದಗಡೆ ನಿಮ್ಮವ್ವ ಅಯ್ಯೋ ನನ್ನ ಮಗನ ಜೊತೆ ಗಡ್ಡಾಡಕತ್ತಿ, ನನ್ನ ಮಗ ಅಂದ್ರೆ ಇಷ್ಟ ನಿನಗೆ, ಮದುವೆ ಮಾಡ್ಕೋ ಅಂತ ಬೆನ್ ಬೀಳ್ತಾಳ. ನಾ ಅಂತೂ ಅಲ್ಲೇ ಅಷ್ಟೇ.
ಅಲ್ಲ ನಾನೇ ಕೇಳ್ತೇನೆ ಡೈರೆಕ್ಟಾಗಿ ನಂಗೆ ಏನು ಕಡಿಮೆ ಆಗಿತ್ಲೆ ಎದ್ರ ಸಂಬಂಧ ಒಲ್ಲೆ ಅಂತೀನಿ ನೀನು ಆಯ್ತು ಮೊನ್ನೆ ಒಂದು ಸಣ್ಣ ತಪ್ಪ ಆತು ಒಪ್ಕೊಂತೇನೆ ಸುಮ್ಮನೆ ಅನಾಸ್ತಿ 5-5 ಲಕ್ಷ ರೂಪಾಯಿ ಒಬ್ರು ಪಾಲಕತ್ತಲ್ಲ ಅಂತ ಬೇಜಾರ್ನಾಗ ಏನೋ ಮಾಡಿದೆ ಆದರೆ ಅದು ಬಿಟ್ಟರೆ ನಾನೇನು ಹುಟ್ಟ ಕಳ್ಳನ ಓದೇನು ಬೇಕಾದಂಗೆ ನನ್ನ ಜೀವನ ನಂಗೆ ರೂಪಿಸ್ಕೊಳ್ಳೋ ಶಕ್ತಿ ಐತಿ ಎಲ್ಲ ಐತಿ ಇದಕ್ಕೆ ಹಿಂಗೆ ಮಾಡ್ತೀಯಲ್ಲ ನೀನು ಮಾವ ನಾನು ಅದು ಯಾವುದು ರೀಸನ್ ಅಲ್ಲೇ ಅಲ್ಲ ನನಗೆ ನಾನು ಅದ್ರ ಬಗ್ಗೆ ಯಾವುದು ತಲೆಯಾಗಿ ಇಟ್ಕೊಂಡು ಇಲ್ಲ ನಾನು ಅದನ್ನು ಯೋಚನೆನೂ ಮಾಡಿಲ್ಲ ನೀ ಹಾಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ ಮಾವ ಸುಮ್ಮನೆ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತೈತೆ ನನಗೆ ಈ ಜಂಜಾಟನೇ ಬೇಡ ನನಗೆ ಮದುವೆ ಗಿದ್ವಿ ಎಲ್ಲ ಬೇಡ ಮಾವ ಯಾಕಂದರೆ ನಂಗೆ ಇದು ಅತ್ತಿ ಮಾವ ಇವೆಲ್ಲ ನಮ್ಮ ಇಲ್ಲೇ ಮದುವೆ ಮಾಡ್ಕೊಂಡು ಇಲ್ಲೇ ಇರೋದಂದ್ರೆ ಹಂಗೆ ನನ್ನ ಏಮೇ ಬೇರೆ ಐತಿ ನನ್ನ ಗುರಿನೇ ಬೇರೆ ಐತಿ ಮಾವ ನನಗೆ ಬೇರೆ ಹುಡುಗನ ಮದುವೆ ಮಾಡ್ಕೋಬೇಕಂತ ಐತಿ ನನ್ನ ಪ್ರೊಫೆಷನ್ನಾಗ ಇರೋರನ್ನೇ ಮದುವೆ ಮಾಡ್ಕೋಬೇಕು ಅಷ್ಟೇ ನನ್ನ ಕೇಸ್ನ ನಾನು ಇನ್ನೊಬ್ರ ಕಡೆ ನಾಳೆ ಡಿಸ್ಕಷನ್ ಮಾಡ್ಬೇಕಂದ್ರೆ ಅವ್ನಿಗೆ ಆ ಕೇಸ್ ಒಳಗೆ ಇಂಟ್ರೆಸ್ಟ್ ಇರಬೇಕು ಹಂಗೆ ಇಂಟ್ರೆಸ್ಟ್ ಇರಬೇಕು ಅಂತಂದ್ರೆ ಅವನು ಅದೇ ಪ್ರೊಫೆಷನ್ ಆಗಿರಬೇಕು ಅದಕ್ಕೆ ಬರ್ತೀನಿ ಮಾವ ನಂಗೆ ನಿಂತು ಮಾತಾಡೋಷ್ಟು ಪುರ್ಸತ್ತಿಲ್ಲ ಈಗ ಒಲ್ಲೆ ಹಂಗಾರೆ ನಾನು ಮದುವೆ ಮಾಡ್ಕೊಳಕ್ಕೆ ಸಾರಿ ಮಾವ ನಾವಲ್ಲೇ ಒಲ್ಲೆ ಅಂದ್ರೆ ಇನ್ನೇನು ಮಾಡೋದು ಕೇಳಷ್ಟು ಕೇಳಿದೆ ಹೇಳಷ್ಟು ಹೇಳಿದೆ ಮತ್ತು ನೀನು ಹಿಂದೆ ಮಾತಾಡ್ತೀವಿ ಅಂದ್ರೆ ಇನ್ನೇನು ಮಾಡೋದು ಸರಿ ಆಯ್ತು ಒಲ್ಲೆ ಅಂದರೆ ಬಿಡು ಹಂಗಾರೆ ಹೋಗ್ಲಿ ಎಷ್ಟು ಜೋರದಾಳ ಕಡೆಗೆ ಒಲ್ಲೆ ಅಂದ್ಬಿಟ್ಲಲ್ಲ ಮಾಡ್ಕೊಂಡಿದ್ರೆ ಬೇಕಾದಂಗಿದ್ಲು ಈ ನಮ್ಮವ್ವ ಒಂದು ನಮ್ಮವ್ವ ಅರ್ಧ ಶಡ್ರ್ ಬಡ್ರ್ ಮಾಡಿ ಕೌ ಮಾಡಿನೇ ಅರ್ಧ ಹೆದ್ರಕತ್ತಾಳಕಿ ನಮ್ಮವ್ಗ ಏನಾರ ಕಿಟ್ಟಿ ಇವ್ರ ಮನೆ ಅಂತ ಗೊತ್ತಕತ್ತಡಿ ಇದು ಸರೋಜಕ್ಕ ಯಾರ ನಾನ ಇದು ಪಾರಕ್ಕ ಓ ಪಾರಕ್ಕರ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದಿ ಭಾಳ ದಿನಕ್ಕೆ ತಡ್ರಿ ಬಂದೆ ಅಯ್ಯೋ ಈ ಕೆಲಸ ಒಂದು ಮುಗಿತಾವನ್ರಿ ನಾನು ತಡ್ರಿ ಬಿಟ್ಟು ಬಂದೆ ತಡ್ರಿ ಕೈ ತೊಗೊಂಬರ್ತೇನೆ ಎಲ್ಲ ತಿಕ್ಬೇಕವ ಇದನ್ನು ಬಚ್ಚಲಾಗ್ತದೆ ಇಲ್ಲ ಇರು ಬಂದೆ ಓ ಪರಕ್ಕ ಬರ್ರಿ ಏನು ಭಾಳ ದಿನಕ್ಕೆ ಬಂದ್ಬಿಟ್ರಲ್ಲ ಈ ಕಡೆ ಏನಿಲ್ಲವ ಒಂಚೂರು ನಮ್ಮ ಇದು ಏನದ ಬೆಣ್ಣೆ ಐತನ ಅಂತ ಕೇಳಕ್ಕೆ ಬಂದೆ ಬೆಣ್ಣೆ ಐತಿ ನಮ್ಮ ಮನ್ಯಾಗ ಐತಿ ಇದು ಎಷ್ಟು ಕಿಲೋ ಬೇಕಾಗಿತ್ತು 1 ಕಿಲೋ ಬೇಕಾಗಿತ್ತು ಅದಕ್ಕೆ ಬಂದೆ ನನ್ನ ಮಗ ಹೇಳ್ತೇನೆ ಬೆಣ್ಣೆ ಐತಿಲ್ಲ ಕೇಳ್ಕೊಂಬ ಅಂದ ಹಂಗೆ ಅವಂಗ ಬೆಣ್ಣೆ ತುಪ್ಪ ತಿನ್ನೋದಂದ್ರೆ ಭಾರಿ ಇಷ್ಟ ಅವಂಗೆ ಅದ್ರ ಸಂಬಂಧ ಬಂದೆ ಮತ್ತು ಐತಿ ಅಂತಂದ್ರೆ ಹೋಗಿ ಹೇಳಿ ರೊಕ್ಕ ತೊಗೊಂಬರ್ತೇನೆ ಹೌದಾ ಐತಿ ಒಂದು 2 ಕಿಲೋದ ಮ್ಯಾಗ ಐತಿ ನಿಮ್ಗೆ 1 ಕಿಲೋ ಬೇಕಂದ್ರೆ ಮತ್ತೆ ಉಳಿದಿದ್ದು ಯಾರಿಗಾರ ಕೊಡ್ಬೇಕಿನ್ನಷ್ಟೇ ದುಡ್ಡು ಮಾತ್ರ ನನ್ನ ಕೈಗೆ ಕೊಡ್ಬೇಕು ಮತ್ತು ಯಾರ ಕೈಗೂ ಕೊಡಂಗಿಲ್ಲ 900 ರೂಪಾಯಿ ಕಡಿಮೆ ನಾ ಕೊಡಂಗಿಲ್ಲ ಬೆಣ್ಣೆ 900 ಹಾಂ ಹೌದು ಮತ್ತು ಅಲ್ಲ ಪ್ಯೂರ್ ಬೆಣ್ಣೆ ಆಕಳು ಬೆಣ್ಣೆ ಸಿಗಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಅಲ್ಲೇ ದೊಡ್ಡ ಬಜಾರ್ದಾಗೆಲ್ಲ ಹೋಗಿ ಕೇಳಿದ್ರೆ ಎಲ್ಲ ಕಲಬೆರಕೆ ಸಿಗ್ತತಿ ಹೆಸರು ಮಾತ್ರ ದೊಡ್ಡ ಇಟ್ಟಿರ್ತಾರೆ ನೋಡುವ ಪ್ಯೂರ್ ನಾವ ಕೆನಿ ತೆಗೆದು ಮಾಡಿರುವಂಥ ಬೆಣ್ಣೆ ಮತ್ತು ನೀನು 900 ರೂಪಾಯಿ ಕಡಿಮೆ ನಾ ಕೊಡೋದಿಲ್ಲ ಪಾರಕ್ಕ ಇಷ್ಟು ದಿನ ಕಡಿಮೆನ ಕೊಟ್ಟೇನಿ ಇಲ್ಲ ಮತ್ತೆ 900 ರೂಪಾಯಿವ 2 ಕಿಲೋ ಬೆಣ್ಣೆ ಐತಿ 2 ಕಿಲೋ ತಗೋ ರೊಕ್ಕ ನನ್ನ ಕೈಗೆ ಕೊಡು ಹೌದಾ ನಾನು ನಿಮ್ಮ ಅತ್ತಿ ಕೈ ಕೊಟ್ರಾತಂತ ಮಾಡಿದ್ದೆ ಆಗಲಿ ಬಿಡ ಅದಂಗೆ ಯಾರು ಮನೆಗೆ ಯಾರು ಕಾಣವಲ್ರಿ ಒಬ್ಬಿಕೆ ಇದೆ ಹೋಗ್ಯಾಳವ ಹರಿಗ್ಯಾಡಕ್ಕ ತವ್ರ ಮನೆಗೆ 2 ದಿನ ಆತು ಹೋಗಿ ಇನ್ನೂ ಬರ್ಬೇಕಂತ ಅನ್ಸಿಲ್ಲ ಇರಲಿ ಎಷ್ಟು ದಿನ ಇರ್ತಾಳೆ ಇರುವಾಳಕ್ಕೆ ಏನು ಮಾಡೋಕ್ಕಾಕತ್ತೀವ ಹೌದಿಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ಹೋಗ್ಬೇಕು ಅನಿಸ್ತತಿ ಎಲ್ಲೆಲ್ಲಿ ಅಡ್ಡಾಡ್ಬೇಕು ಅನಿಸ್ತತಿ ಅಲ್ಲೆಲ್ಲ ಅಡ್ಡಾಡ್ಕೊಂಡು ಬರಲಿ ಆರಾಮಾಗಿ ಏನು ಆಕಿಗೇನು ಈಗ ಬೇರೆ ಮನೆ ಮಾಡ್ಬೇಕನ್ನ ತಲೆಯಾಗ ಭಾಳ ಐತಲ್ಲ ಹಾಗಾಗಿ ಹೆಂಗಿದ್ರು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಇವ್ರದ್ದೇನು ನನಗೆ ಪಿಸಾಳೆ ಅನ್ನಂಗೆ ಆಗಿರ್ಬೇಕು ಹೋಗಿ ಯಾಕೆ ಸುಮ್ಮನೆ ಗಂಡನು ಹೋಗಿ ಅಲ್ಲೇ ಕುಂತಾನ ಅವನು 2 ದಿನ ಅಂತ ಅಲ್ಲೇ ಕುಂತೀಗ ಮತ್ತು ಈ ನಮ್ಮನಿ ಮಗ ಸೊಸಿ ಇದು ಮಗಳು ಹಳೆ ಎಲ್ಲ ಅಲ್ಲೇ ಬಂದು ನಮ್ಮ ಮನ್ಯಾಗ ಅದಾರ ಬಿಡು ಅಂತೇಳಿ ಅವ್ರಿಗೂ ಚಿಂತಿಲ್ಲ ನಮ್ಮಂಗೆ ಹಣೆ ಬಾರ ಈಗ ನಾನು ನೋಡಿಲ್ಲ ಮನೆ ಜಂಜಾಟ ಆಕಳ ದನ ಕರ ಹುಲ್ಲು ಹಾಕ್ಬೇಕು ಮನ್ಯಾಗ ಕೆಲಸ ಮಾಡ್ಕೋಬೇಕು ಅತ್ತಿ ಕೂಳು ಮಾಡಿ ಹಾಕ್ಬೇಕು ಇವೆಲ್ಲ ನನ್ನ ತಲೆ ಮ್ಯಾಗ ನಾನು ಇಷ್ಟೆಲ್ಲ ಬಡ್ದಾಡ್ಬೇಕು ಮನೆ ಸಲುವಾಗಿ ಆಕಿ ನೋಡಿ ಹೆಂಗೆ ಜವಾಬ್ದಾರಿ ಇಲ್ದಂಗೆ ಅತ್ತಿಗೆ ಏನು ಮಾಡ್ಬೇಕು ಬಿಡ್ಬೇಕು ಯಾವುದೂ ಜವಾಬ್ದಾರಿ ಇಲ್ಲ ಸೀದಾ ಅಲ್ಲದಾಳ ಆರಾಮಾಗಿ ನನ್ನ ಗಂಡನ ಎಲ್ಲಿ ಹೋಗ್ಬೇಕಾಗೈತಿ ಎಲ್ಲಿ ಕರ್ಕೊಂಡು ಹೋಗೋದಿಲ್ಲ ನನ್ನ ತವ್ರ ಮನೆಗೆ ಹೋಗ್ಬೇಕಂತ ನನಗೂ ಐತಿ ನನ್ನ ತವ್ರ ಮನೆಯಾಗ ಅಣ್ಣ ನಿಂತ್ಯಾರು ತಮ್ಮ ನಿಂತ್ಯಾರು ಬರೋಬ್ಬರಿ ಇಲ್ಲ ಅಲ್ಲಿ ಹೋಗಿ ನೆಮ್ಮದಿಗಿದ್ದೇನಂದ್ರೆ ಇರೋಕ್ಕಾಗೋದಿಲ್ಲ ನಮ್ಮ ಅಪ್ಪ ತೀರ್ಕೊಳಣ ನಮ್ಮವ್ವ ಹಾಸಿಗೆ ಹಿಡ್ದಾಳ ಅಲ್ಲಿ ಹೋಗಿ ಏನಿರಲ್ಲ ನಮ್ಮವ್ನ ಚಾಕ್ರಿ ಮಾಡೇ ಸಾಕಾಗಿರ್ತೈತೆ ಅವಕ್ಕೆ ಇನ್ನು ಹೋಗತ್ಲೆ ಮೂಗು ಮಸಡಿ ತಿರುಗಾಡ್ತಾವು ಬಾಂಡೆ ಸಾಮಾನು ಒಗದಾಡ್ತಾವು ಅದಕ್ಕೆ ನಾನು ಅಲ್ಲಿ ಹೋಗಕ್ಕೆ ಹೋಗೋದಿಲ್ಲ ನಮ್ಮ ಸುಡುಗಾಡಕ್ಕೆ ನಾವು ಎಲ್ಲಿ ಹೋಗಂಗಿಲ್ಲವ ಇಲ್ಲೇ ಶಟಿಬೇಕು ಇರ್ಲಿ ಯಾವಾಗ ಬರ್ತಾವ ಬರಲಿ ಹೌದು ಬಿಡವ ಕೆಲಸ ಜಾಗಕತೆ ಯಾಕ ನಿನಗೆ ಪಾಪ ಇಷ್ಟು ವರ್ಷ ಎಲ್ಲ ಮಾಡಿಲ್ಲ ನೀನು ಬಿಡು ಹೋಲಿ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ ಯಾಕ ಮಾಡ್ಕೊಂಡು ಹೋಗಿ ಯಾರು ಬಂದ್ರೇನು ಯಾರಿದ್ರೆ ನಮ್ಮ ಬಾಳೆ ನಮಗೆ ತಪ್ತೇತಾನು ಸರಿ ನಾ ಹಂಗಾರೆ ಹೋಗಿ ನನ್ನ ಮಗ ಹೇಳ್ತೇನೆ ಬೆಂಡಿಂಗ್ ಐತಂತ 2 ಕಿಲೋ ರೊಕ್ಕ ಕೊಡಪ್ಪ ಅಂತ ಹೇಳಿ ಇಸ್ಕೊಂಬರ್ತೇನಂತ ಅಷ್ಟು ಮಾಡು ನಾನು ಅದಕ್ಕೆ ಸುಮ್ಮನೆ ಯಾರು ಇರಲಿ ಬಿಡಲಿ ನಮ್ಮ ಮನೆ ಬಾಳೆ ನನಗೇನು ಬಿಟ್ಟಿದ್ದ ಅಂತೇಳಿ ಮಾಡ್ಕೊಂಡು ಹೊಂಟೇನಿ ಇಷ್ಟು ಮಾಡಿ ಹಾಕಿದ್ರು ನಮ್ಮ ಮನೆ ಮುದುಕಿ ಐತಲ್ಲ ನಮ್ಮ ಮನೆ ಮುದುಕಿಗೆ ಮತ್ತು ಆಕೆ ಅನ್ನತ್ಲೆ ಒಂಚೂರು ಹಿಗ್ ಆಕಿನ ಬೇಕು ಆತೋರೆ ನಮ್ಮದು ಕೆಲಸ ಜಗ್ಗದವ ಯಾಕೆ ಹೋಗ ಹಂಗಾರ ಅಯ್ಯೋ ಪಾಪ ಇಷ್ಟೊತ್ತನೇ ಬಂದು ಕುಂದ್ರೆ ಒಂದು ಚಪ್ ಚಾ ಮಾಡ್ತೇನೆ ಬೇಡ ಪಾಪ ನಿನ್ನ ಕೆಲಸ ನೀನು ಮಾಡ್ಕೊ ಮತ್ತೆ ಚಾ ಮಾಡ್ತೀಯ ನಾನೇ ಬರ್ತೇನಂತ ಬೆಣ್ಣೆ ಇಸ್ಕೊಳಕ್ಕೆ ಬರ್ತೇನಲ್ಲ ಅವು ಕೊಡುವಂತ ಖರ್ಚ ಬೆಣ್ಣಿನೊಂದು ಇದೊಂದು 1800 ರೂಪಾಯಿ ನನ್ನ ಕೈಗೆ ಬಂದು ತೆಗೆದಿಟ್ಕೋತೇನೆ ಯಾರಿಗೆ ಕೊಡಲ್ಲ ಚಾಕ್ರಿ ಮಾಡೋದು ನಾನೇ ಇಟ್ಕೊತೀನಿ